ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನ ಸೆಮಿಫೈನಲ್ ಎರಡರ ಪಂದ್ಯ ಬಂದ್ಬಿಟ್ಟು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಆದ್ರೆ ಇದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚಾನ್ಸಸ್ ಆಗಿದೆ ಮತ್ತು ಸಂಜು ಸ್ಯಾಮ್ಸನ್ ಬ್ಯಾನ್ ಆಗಿದ್ದೇಕೆ ಮತ್ತು ಅಭಿಷೇಕ್ ಶರ್ಮಾ ಓಪನರ್ ಆಗಿ ಬರ್ತಾರಾ ಇಲ್ವಾ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಎರಡರ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತೆ ಅಂತ ಕಾಮೆಂಟ್ ಮಾಡಿ. ಗೆಲ್ಲುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಸೆಮಿಫೈನಲ್ ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್ ಪಂದ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಮ್ಯಾಚ್ ಅಲ್ಲಿ ಏನಾದ್ರು ನಮ್ಮ ಟೀಮ್ ಇಂಡಿಯಾ ಗೆಲ್ತು ಅಂತಂದ್ರೆ ಫೈನಲ್ ಗಾದ್ರೆ ಹೋಗುತ್ತೆ. ಈಗಾಗಲೇ ಮೊದಲನೇ ಸೆಮಿಫೈನಲ್ ಅಲ್ಲಿ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದು ಭರ್ಜರಿಯಾಗಿ ಗೆದ್ದು ಫೈನಲ್ ಹೋಗಿ ಕುಂತಿದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಗೆದ್ರೆ ಸೀದಾ ಡೈರೆಕ್ಟ್ ಆಗಿ ಫೈನಲ್ ಗಾದ್ರೆ ಹೋಗುತ್ತೆ. ಇನ್ನು ಇದೇ 8ನೇ ತಾರೀಕು ಫೈನಲ್ ಮ್ಯಾಚ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಈ ಪ್ಲೇಯಿಂಗ್ 11 ಅಲ್ಲಿ ಸ್ವಲ್ಪ ಗೊಂದಲಗಳು ಕೂಡ ಹುಟ್ಟಿಕೊಂಡಿವೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಆಡ್ತಾರಾ ಇಲ್ವಾ ಮತ್ತು ಸಂಜು ಸ್ಯಾಮ್ಸನ್ ಬ್ಯಾನ್ ಆಗ್ತಾರ ಅಂತ ಕೆಲವು ಅಪ್ಡೇಟ್ ಗಳು ಮತ್ತು ರೂಮರ್ಸ್ ಕಡೆಯಿಂದ ಒಂದೆರಡು ಅಪ್ಡೇಟ್ ಕೂಡ ಬರ್ತಾ ಇವೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಬ್ಯಾನ್ ಯಾಕೆ ಆಗ್ತಾರೆ ಅಂತ ನೋಡೋದಾಯ್ತು ಅಂತಂದ್ರೆ ವೆಸ್ಟ್ ಇಂಡೀಸ್ ನ ವಿರುದ್ಧ ಸಂಜು ಸ್ಯಾಮ್ಸನ್ ಅವರು ಮ್ಯಾಚ್ ಆದ್ರೆ ಗೆಲ್ಲಿಸಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಪಂದ್ಯ ಗೆದ್ದ ತಕ್ಷಣವೇ ಸಂಜು ಸ್ಯಾಮ್ಸನ್ ಅವರು ನೆಲಕ್ಕೆ ಕುಂತುಕೊಂಡು ಹೆಲ್ಮೆಟ್ ಮತ್ತು ಬ್ಯಾಟ್ ಅನ್ನು ಬಿಸಾಕ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಆ ಕಡೆ ಸೈಡ್ ಗಾದ್ರೆ ಹೋಗಿದ್ದಾರೆ. ಅದಕ್ಕೆ ಬಂದ್ಬಿಟ್ಟು ICC ನಿಯಮಗಳಲ್ಲಿ ಈ ತರ ರೂಲ್ಸ್ ಇಲ್ಲ ಮತ್ತು ಪ್ಯಾಡ್ ಮತ್ತು ಹೆಲ್ಮೆಟ್ ಆಗಿರ್ಲಿ ಮತ್ತು ಬ್ಯಾಟ್ ಆಗಿರ್ಲಿ ಏನೇ ಆಗಿರ್ಲಿ ಆ ರೀತಿ ಒಗೆಯುವುದು ಅದು ICC ವಿರುದ್ಧ ಮತ್ತು ICC ನಿಯಮಕ್ಕೆ ವಿರುದ್ಧ ಅಂತಂದು ಇದೀಗ ಕೆಲವು ರೂಮರ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಕೆಲವು ಅಪ್ಡೇಟ್ ಮತ್ತು ರೂಮರ್ಸ್ ಕಡೆಯಿಂದ ಇದೀಗ ಬಂದಿರೋ ಮಾಹಿತಿ ಏನಂತಂದ್ರೆ ಅದು ಬಂದ್ಬಿಟ್ಟು ಆಟದ ಫ್ಲೋ ನಲ್ಲಿ ಆ ರೀತಿ ಆಗಿತ್ತು ಮತ್ತು ಅದು ವೈಯಕ್ತಿಕವಾಗಿ ಏನು ಆ ತರ ಮಾಡ್ಬೇಕಾಗಿ ಮಾಡಿಲ್ಲ ಮತ್ತು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇದು ಆಟದ ರೂಲ್ಸ್ ಗೆ ವಿರುದ್ಧ ಕೂಡ ಆಗಿಲ್ವಂತೆ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರು ಬಂದ್ಬಿಟ್ಟು ಬ್ಯಾನ್ ಏನಾಗಿಲ್ಲ, ಓಪನರ್ ಆಗಿ ಬರ್ತಾರೆ. ಆದ್ರೆ ಅಭಿಷೇಕ್ ಶರ್ಮಾ ಬಗ್ಗೆ ಕೂಡ ಈಗ ಗೊಂದಲ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಕೂಡ ಫಾರ್ಮ್ ನಲ್ಲಿ ಇಲ್ಲ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಬದಲಿಗೆ ರಿಂಕು ಸಿಂಗ್ ಅವರನ್ನ ತಂಡದಲ್ಲಿ ಆದ್ರೆ ಹಾಕಿಕೊಳ್ಳಿ, ಹೆಚ್ಚುವರಿ ಬ್ಯಾಟರ್ ಕೂಡ ಇದ್ದಂತಾಗುತ್ತೆ ಮತ್ತು ಇಶಾನ್ ಕಿಶನ್ ಅವರನ್ನ ಓಪನರ್ಸ್ ಆಡಿ ಅಂತಂದು ಕೆಲವು ಅಭಿಮಾನಿಗಳು ಕೂಡ ಆಕ್ರೋಶ ಹೊರಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಮತ್ತು ಒಂದು ಸುಳಿವಿನ ಪ್ರಕಾರ ಅಭಿಷೇಕ್ ಶರ್ಮಾ ಅವರು ಮತ್ತೆ ಓಪನರ್ ಆಗಿ ಆಡ್ತಾರೆ ಅಂತ ಒಂದು ಅಪ್ಡೇಟ್ ಆದ್ರೆ ಸಿಕ್ಕಿದೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಪ್ಲೇಯಿಂಗ್ 11 ನಲ್ಲಿ ಯಾರೆಲ್ಲ ಇರ್ತಾರಂತ ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಆದ್ರೆ ಬರ್ತಾರೆ. ನಂಬರ್ 3 ಅಲ್ಲಿ ಇಶಾನ್ ಕಿಶನ್ ಬಂದ್ರೆ, ಇನ್ನು ನಂಬರ್ 4 ಅಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಆಡಿದ್ರೆ, ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ ಆದ್ರೆ ಆಡ್ತಾರೆ. ನಂಬರ್ 6 ಅಲ್ಲಿ ತಿಲಕ್ ವರ್ಮಾ, ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ ಮತ್ತು ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಬೂಮ್ರಾ ಅವರು ಆದ್ರೆ ಆಡ್ತಾರೆ. ಇನ್ನು ಇದು ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಅಭಿಷೇಕ್ ಶರ್ಮಾ ಬ್ಯಾನ್ ಆಗ್ತಾರೆ ಮತ್ತು ಆ ರೀತಿ ಮಾಡೋದು ICC ನಿಯಮಕ್ಕೆ ವಿರೋಧ ಅಂತಂದು ಕೆಲವು ಅಪ್ಡೇಟ್ ಮತ್ತು ರೂಮರ್ಸ್ ಕಡೆಯಿಂದ ಫೇಕ್ ನ್ಯೂಸ್ ಆದ್ರೆ ಬರ್ತಾ ಇವೆ. ಆದ್ರೆ ಇದು ಯಾವುದು ಕೂಡ ರಿಯಲ್ ಅಲ್ಲ ಮತ್ತು ಅದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರು ಪ್ಲೇಯಿಂಗ್ 11 ಅಲ್ಲಿ ಇದ್ದೇ ಇರ್ತಾರೆ. ಇನ್ನು ಅಭಿಷೇಕ್ ಶರ್ಮಾನು ಕೂಡ ರಿಂಕು ಸಿಂಗ್ ತಂಡದಲ್ಲಿ ಬರ್ತಾರೆ, ಅಭಿಷೇಕ್ ಶರ್ಮಾ ಅವರು ಬೆಂಚ್ ಕಾಯ್ತಾರೆ ಅಂತಂದು ಒಂದು ಅಪ್ಡೇಟ್ ಆದ್ರೆ ಬಂದಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ವಿಚಾರಣೆಯ ವೇಳೆ ಬಂದಿರೋ ಮಾಹಿತಿಗಳ ಪ್ರಕಾರ ಈ ರೀತಿ ಆದ್ರೆ ಹೇಳಿದ್ದಾರೆ. ಅಭಿಷೇಕ್ ಶರ್ಮಾ ಅವರು ಈ ಸೆಮಿಫೈನಲ್ ಪಂದ್ಯಕ್ಕೆ ಆದ್ರೆ ಆಡುತ್ತಾರೆ ಮತ್ತು ರಿಂಕು ಸಿಂಗ್ ಅವರು ಬೆಂಚ್ ಕಾಯಲೇಬೇಕಂತಂದು ಒಂದು ಅಪ್ಡೇಟ್ ಆದ್ರೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಮತ್ತೆ ಓಪನರ್ ಆದ್ರೆ ಬರ್ತಾರೆ ಅಂತಾನೆ ಹೇಳ್ಬೋದು ಸಂಜು ಸ್ಯಾಮ್ಸನ್ ಜೊತೆಗೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ.